Hello students, let us discuss about the various factors influencing pricing. In the previous class, we were discussing about what are the internal factors influencing pricing. So today let us go with external factors. The first one you will be having the market and the demand. So here demand will be having a great influence on the pricing. How in the sense? When the demand is greater than supply, ಸಪ್ಲೈಗಿಂತ ಡಿಮ್ಯಾಂಡ್ ಗ್ರೇಟ್ ಆಗಿದ್ದಾಗ ಆವಾಗ ಏನು ಮಾಡ್ಬೋದು, ಪ್ರೈಸಸ್ಸು ಜಾಸ್ತಿ ಚಾರ್ಜ್ ಮಾಡ್ಬೋದು. ಯಾಕಂತಂದರೆ ಡಿಮ್ಯಾಂಡ್ ಜಾಸ್ತಿ ಇದೆ ಅಲ್ವಾ. ಆನ್ ದಿ ಅದರ್ ಹ್ಯಾಂಡ್ ವೆನ್ ದೆರ್ ಇಸ್ ನೋ ಡಿಮ್ಯಾಂಡ್, ಓನ್ಲಿ ಡಿಮ್ಯಾಂಡೇ ಇಲ್ಲ, ಆವಾಗ ಎಷ್ಟು ಮಾರ್ಕೆಟ್ಗೆ ಸಪ್ಲೈ ಬಂದರೂ ಕೂಡ ನಾವೇನು ಮಾಡಬೇಕು, ವೇಸ್ಟೇ ಅದು, ಇಟ್ ಗೋಸ್ ವೇಸ್ಟ್. ಇಸ್ಂಟ್ ಇಟ್? ದೆರ್ ಇಸ್ ನೋ ಡಿಮ್ಯಾಂಡ್ ಫಾರ್ ಯೋರ್ ಪ್ರಾಡಕ್ಟ್, ಬಟ್ ಮಾರ್ಕೆಟಲ್ಲಿ ಸಪ್ಲೈ ಬಂದ್ರೂ ಅದೇನಾಗುತ್ತೆ, you cannot sell the product appropriately. At that time what we have to do, we have to start charging low prices for the product and we should see that stock is sold. Understood? So ನಾನು equation ಕೊಟ್ಟಿದ್ದೀನಿ ನೋಡಿ. When demand is greater than supply, higher prices can be charged. When demand is lesser than supply, low price should be charged. Okay, ಇದನ್ನು ಮೈಂಡಲ್ಲಿ ಇಟ್ಕೊಂಡು ಪ್ರೈಸಿಂಗ್ನ ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ we have price elasticity of demand. What do you mean by elasticity? Elasticity refers to the change in demand as response to the change in price. ಸೊ ಡಿಮ್ಯಾಂಡ್ ಯಾವ ರೀತಿ ಚೇಂಜ್ ಆಗುತ್ತೆ, ಪ್ರೈಸ್ ಚೇಂಜ್ ಆದಾಗ ಡಿಮ್ಯಾಂಡ್ ಯಾವ ರೀತಿ ಚೇಂಜ್ ಆಗುತ್ತೆ ಅನ್ನೋದೇ ಎಲಾಸ್ಟಿಸಿಟಿ ಮೀನಿಂಗು. ಅಂಡರ್ಸ್ಟುಡ್? ಅಗೇನ್ ಐ ಹ್ಯಾವ್ ಗಿವೆನ್ ಯು ದ ಈಕ್ವೇಷನ್ ಹಿಯರ್. ಪ್ರೈಸ್ ಯಾವಾಗ ಕಮ್ಮಿ ಇರುತ್ತೋ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಇದನ್ನು ನೋಡ್ಕೋಬೇಕು ನಾವು. ಸೊ ಯಾವ ಥರ ಪ್ರೈಸ್ ಫಿಕ್ಸ್ ಮಾಡಬೇಕು, ನಾವು ಡಿಮ್ಯಾಂಡ್ ರೈಸ್ ಮಾಡಬೇಕು ಅಂತಂದರೆ ಜನರಲಿ ವಿ ಹ್ಯಾವ್ ಟು ಗೋ ಫಾರ್ ಫಿಕ್ಸಿಂಗ್ ಅಪ್ ದಿ ಲೋ ಪ್ರೈಸಸ್. ಆನ್ ದಿ ಅದರ್ ಹ್ಯಾಂಡ್ ನೀವು ಯಾವಾಗ ಹೈಯರ್ ಪ್ರೈಸಸ್ ಫಿಕ್ಸ್ ಮಾಡ್ತೀರೋ ಡಿಮ್ಯಾಂಡ್ ಏನಾಗುತ್ತೆ, ಕಮ್ಮಿ ಆಗಿಬಿಡುತ್ತೆ. ಸೊ ಒನ್ಸ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದಿ ಟೈಪ್ ಆಫ್ ದಿ ಪ್ರಾಡಕ್ಟ್ ಯು ಚಾರ್ಜ್. ಹಾಗಾದರೆ ನಮ್ಗೆ ಡೌಟ್ ಬರಬೇಕು, ಕೆಲವೊಂದು ಹೈ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ ಇರುತ್ತೆ, ಅದಕ್ಕೆಲ್ಲ ಪ್ರೈಸಸ್ ಜಾಸ್ತಿ ಇರುತ್ತೆ, ಡಿಮ್ಯಾಂಡು ಜಾಸ್ತಿ ಇರುತ್ತೆ ಅನ್ನೋ ಡೌಟ್ ನಮಗೆ ಬರಬೇಕಾಗುತ್ತೆ. ಎಸ್, ಇಟ್ ಡಿಪೆಂಡ್ಸ್ ಅಪಾನ್ ದಿ ಕ್ವಾಲಿಟೀಸ್ ಆ್ಯಂಡ್ ದಿ ನೇಚರ್ ಆಫ್ ದಿ ಪ್ರಾಡಕ್ಟ್ ವಿಚ್ ವಿ ಆರ್ ಗೋಯಿಂಗ್ ಟು ಮ್ಯಾನುಫ್ಯಾಕ್ಚರ್. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಒನ್ಸ್ ಅಗೇನ್ ಪ್ರೈಸ್ನ ಫಿಕ್ಸ್ ಮಾಡಬೇಕು. ನೆಕ್ಸ್ಟ್ ವಿ ಹ್ಯಾವ್ ಕಾಂಪಿಟೇಟರ್ಸ್ ಪ್ರೈಸಿಂಗ್. Okay, the price fixed by the competitors for similar products should be considered while pricing. So say for example, ನಮ್ಮ ಕಾಂಪಿಟೇಟರ್ಸು ಸ್ವಲ್ಪ ಸಿಮಿಲರ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಹಾಗಿದ್ದಾಗ ಅವರು ಕಮ್ಮಿ ಚಾರ್ಜ್ ಮಾಡಿಬಿಟ್ಟು ನಾವು ಜಾಸ್ತಿ ಚಾರ್ಜ್ ಮಾಡಿಬಿಟ್ರೆ ಅಗೇನ್ ಅದು ವೇಸ್ಟ್ ಆಗಿಬಿಡುತ್ತೆ. ಸೊ ಅವ್ರು ಲೋ ಪ್ರೈಸ್ಗೆ ಕೊಟ್ಟಾಗ ಸಿಮಿಲರ್, ಸೊ ಲಿಟಲ್ ಬಿಟ್ ಸಿಮಿಲರ್ ಆಗಿರೋ ಪ್ರಾಡಕ್ಟ್ಸು ಅವ್ರಿಗೆ ಕಸ್ಟಮರ್ಸ್ ಏನು ಮಾಡ್ತಾರೆ ಆವಾಗ, ಸೊ ಪ್ರಾಡಕ್ಟ್ ಸಿಮಿಲರ್ ಆಗಿದೆ, ಲೆಟ್ ಅಸ್ ಪ್ರಿಫರ್ ದ ಲೋ ಪ್ರೈಸ್ಡ್ ಒನ್ ಓನ್ಲಿ ಅಂತಾರೆ. ಅಂಡರ್ಸ್ಟುಡ್? ಆನ್ ದಿ ಅದರ್ ಹ್ಯಾಂಡ್ ಅವರು ಹೈ ಮಾಡಿದಾಗ ನೀವು ಸ್ಲೈಟಾಗಿ ಹೈ ಮಾಡ್ಬೋದು. ಈ ರೀತಿ ನಾವು ಕಾಂಪಿಟೇಷನ್ನ ಮ್ಯಾನೇಜ್ ಮಾಡಬೇಕಾಗುತ್ತೆ ಥ್ರೂ ಎಫೆಕ್ಟಿವ್ ಪ್ರೈಸಿಂಗ್ ಸ್ಟ್ರಾಟಜಿ. ಸೊ ಈ ಫ್ಯಾಕ್ಟರ್ನ ಕೂಡ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ವಿ ಹ್ಯಾವ್ ನೇಚರ್ ಆಫ್ ಬಯರ್ಸ್. ಸೊ ಬಯರ್ ನೇಚರ್ ಯಾವ ರೀತಿ ಇದೆ, ಫಾರ್ ಎಕ್ಸಾಂಪಲ್ ಇಫ್ ಈಸ್ ಅ ವೆರಿ ಲಾಯಲ್ ಬಯರ್, ಇಫ್ ಈಸ್ ಅ ವೆರಿ ಲಾಯಲ್ ಕಸ್ಟಮರ್ ಟು ಯು, ವಿ ಕ್ಯಾನ್ ಗೋ ಫಾರ್ ಚಾರ್ಜಿಂಗ್ ಸ್ಲೈಟ್ ಹೈಯರ್ ಪ್ರೈಸಸ್. ಆವಾಗ ಅವ್ನು ಪರ್ಚೇಸ್ ಮಾಡ್ತಾನೆ. ಇಲ್ಲ ಮೇಡಮ್, ಇದು ಪ್ರೈಸ್ ಜಾಸ್ತಿ ಆಗಿದೆ, ನಿಮಗೆ ಗೊತ್ತಲ್ವ, ನೀವು ರೆಗ್ಯುಲರ್ ಆಗಿ ನಮ್ಮ ಶಾಪ್ಗೆ ಬರ್ತಿರಲ್ವ ಅಂತ ಹೇಳಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಸೆಲ್ ಮಾಡ್ಬೋದು. ಸಪೋಸ್ ಇಫ್ ಈಸ್ ಅ ನ್ಯೂ ಕಸ್ಟಮರ್ ಟು ಯು, ಯು ಕೆನಾಟ್ ಕನ್ವಿನ್ಸ್ ಹಿಮ್ ಆ್ಯಂಡ್ ಚಾರ್ಜ್ ದಿ ಹೈಯರ್ ಪ್ರೈಸಸ್. ಓಕೆ, ಆನ್ ದಿ ಅದರ್ ಹ್ಯಾಂಡ್ ಬೈಯರ್ಗೆ ಹೈ ಪರ್ಚೇಸಿಂಗ್ ಪವರ್ ಇದ್ದಾಗ ಕೂಡ ಪ್ರೈಸಸ್ಸು ಹೈಕ್ ಮಾಡ್ಬೋದು. ಬಟ್ ಪರ್ಚೇಸಿಂಗ್ ಪವರ್ ಇಲ್ಲ ಅಂದಾಗ ದೆನ್ ದ ಪ್ರೈಸಸ್ ಶುಡ್ ಬಿ ಫಿಕ್ಸ್ಡ್ ಲೋ ಅಂತ ಅರ್ಥ. ಈ ಫ್ಯಾಕ್ಟರ್ನ ಕೂಡ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟ್ ಈಸ್ ಪ್ರೈಸ್ ಆಫ್ ಸಬ್ಸ್ಟ್ಯೂಟ್ಸ್. ಸೊ ಎಕ್ಸಾಂಪಲ್ಸ್ ನೋಡಿ ಫಸ್ಟು. ಸಬ್ಸ್ಟ್ಯೂಟ್ ಪ್ರಾಡಕ್ಟ್ಸ್ ಯಾವ್ಯಾವು? ಕೋಕ್ ಆ್ಯಂಡ್ ಪೆಪ್ಸಿ. ಸೊ ಒಂದ್ರ ಜಾಗದಲ್ಲಿ ಇನ್ನೊಂದು ಯೂಸ್ ಮಾಡ್ಬೋದು. ಟೀ ಇಲ್ಲ ಅಂತಂದರೆ ಕಾಫಿ ಕುಡಿಬೋದು, ಕೋಕ್ ಇಲ್ಲ ಅಂದರೆ ಪೆಪ್ಸಿ ಕುಡಿಬೋದು. ದೀಸ್ ಆರ್ ಸಬ್ಸ್ಟ್ಯೂಟ್ ಗೂಡ್ಸ್. ಸಪೋಸ್ ಇವಾಗ ಕೋಕ್ ಪ್ರೈಸ್ ಏನಾದರೂ ಲೋ ಇದೆ, ಆವಾಗ ನೀನು ಪೆಪ್ಸಿ ಪ್ರೈಸ್ ಹೈಕ್ ಮಾಡಿಬಿಟ್ರೆ ವಾಟ್ ದ ಪೀಪಲ್ ವಿಲ್ ಡೂ, ದೇ ವಿಲ್ ಪರ್ಚೇಸ್ ಕೋಕ್ ಓನ್ಲಿ ಬಿಕಾಸ್ ದೀಸ್ ಆರ್ ಸಬ್ಸ್ಟ್ಯೂಟ್ ಪ್ರಾಡಕ್ಟ್ಸ್. ಸೊ ಟೀ ಪ್ರೈಸ್ ಜಾಸ್ತಿ ಆಗಿಬಿಟ್ರೆ ನಾವೇನು ಮಾಡ್ತೀವಿ, ಕಾಫಿನ ಪ್ರಿಫರ್ ಮಾಡ್ತೀವಿ. ಕಾಫಿ ಪ್ರೈಸ್ ಜಾಸ್ತಿ ಆಗಿಬಿಟ್ರೆ ಟೀನ ಪ್ರಿಫರ್ ಮಾಡ್ತೀವಿ. ಅಂಡರ್ಸ್ಟುಡ್? ಸೊ ಸಬ್ಸ್ಟ್ಯೂಟ್ ಪ್ರಾಡಕ್ಟ್ಸು ಯಾವ ರೀತಿ ಪ್ರೈಸಿಂಗ್ ಚಾರ್ಜ್ ಮಾಡಿದ್ದಾರೆ ಅದನ್ನು ನೋಡ್ಕೋಬೇಕು. ಅಂಡರ್ಸ್ಟುಡ್? ದೆನ್ ವಿ ಹ್ಯಾವ್ ಟು ಗೋ ಫಾರ್ ಫಿಕ್ಸಿಂಗ್ ದಿ ಪ್ರೈಸ್. ಜನರಲ್ಲಾಗಿ ನೀವು ಯಾವಾಗಾದರೂ ನೋಡಿ ಸಬ್ಸ್ಟ್ಯೂಟ್ ಪ್ರಾಡಕ್ಟ್ ಪ್ರೈಸಸ್ಸು ಸ್ವಲ್ಪ ಸಿಮಿಲರ್ ಆಗಿ ಇರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ದ ಪಾಯಿಂಟ್ ಸೇಸ್ ಯು, ಪ್ರೈಸ್ ಆಫ್ ಸಬ್ಸ್ಟ್ಯೂಟ್ಸ್. ವಿ ಹ್ಯಾವ್ ಟು ಸಿ ದ ಪ್ರೈಸ್ ಆಫ್ ದಿ ಸಬ್ಸ್ಟ್ಯೂಟ್ಸ್ ಆ್ಯಂಡ್ ದೆನ್ ಗೋ ಫಾರ್ ಫಿಕ್ಸಿಂಗ್ ಅ ಪ್ರೈಸಸ್. ಓಕೆ, ಯಾಕಂತಂದರೆ ಈಸಿಯಾಗಿ ಕಸ್ಟಮರು ಸಬ್ಸ್ಟ್ಯೂಟ್ ಪ್ರಾಡಕ್ಟ್ಸ್ಗೆ ಶಿಫ್ಟ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಈ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಲೀಗಲ್ ಪ್ರಾವಿಷನ್ಸ್. ಸೊ ವೈಲ್ ಫಿಕ್ಸಿಂಗ್ ದಿ ಪ್ರೈಸ್ ವಿ ಹ್ಯಾವ್ ಟು ಮೇಂಟೈನ್ ಸಮ್ ಲೀಗಲ್ ಪ್ರಾವಿಷನ್ಸ್. ಸೇ ಫಾರ್ ಎಕ್ಸಾಂಪಲ್ ಪ್ರಿಡೇಟರಿ ಪ್ರೈಸಿಂಗ್ ಅಂತ ಇರುತ್ತೆ. ಸೊ ವಾಟ್ ಈಸ್ ದಿಸ್ ಪ್ರಿಡೇಟರಿ ಪ್ರೈಸಿಂಗ್? ಚಾರ್ಜಿಂಗ್ ವೆರಿ ಲೋವರ್ ಪ್ರೈಸ್ ಇನ್ ದ ಮಾರ್ಕೆಟ್ಸ್, ವಿ ಕಾಲ್ ಇಟ್ ಆಸ್ ಪ್ರಿಡೇಟರಿ ಪ್ರೈಸಿಂಗ್.
ಸೊ ದಿಸ್ ಇಸ್ ಆ್ಯಕ್ಚುಲಿ ಇಲ್ಲೀಗಲ್. ಪ್ರಿಡೇಟ್ರಿ ಪ್ರೈಸಿಂಗಲ್ಲಿ ಏನು ಮಾಡ್ತಾರೆ ಅಂದರೆ ತುಂಬ ಲೋ ಪ್ರೈಸ್ನ ಚಾರ್ಜ್ ಮಾಡಿಬಿಡ್ತಾರೆ. ಆವಾಗ ವಾಟ್ ದ ಕಸ್ಟಮರ್ಸ್ ವಿಲ್ ಡೂ, ಹಿ ವಿಲ್ ಗೆಟ್ ಮೋಟಿವೇಟೆಡ್ ಟು ಪರ್ಚೇಸ್ ಸಚ್ ಟೈಪ್ ಆಫ್ ಪ್ರಾಡಕ್ಟ್. ಸೊ ಹಾಗಾಗಿ ಗೌರ್ಮೆಂಟ್ ಏನು ಮಾಡಿದೆ, ಇಟ್ ಹ್ಯಾಸ್ ಫಿಕ್ಸ್ ಸಮ್ ಸೀಲಿಂಗ್ ಲಿಮಿಟ್ ಫಿಕ್ಸ್ ಮಾಡಿಬಿಟ್ಟಿದೆ. ಸೊ ಎಷ್ಟು ಮ್ಯಾಕ್ಸಿಮಮ್ ಲೋ ಇರಬೇಕು, ಎಷ್ಟು ಮ್ಯಾಕ್ಸಿಮಮ್ ಹೈ ಇರಬೇಕು ನೀವು ಪ್ರಾಡಕ್ಟ್ಸ್ನ ಪ್ರೈಸಸ್ ಫಿಕ್ಸ್ ಮಾಡಿದಾಗ ಅನ್ನೋದು ಗೌರ್ಮೆಂಟ್ ಹ್ಯಾಸ್ ಫಿಕ್ಸ್ಡ್ ಇಟ್. ಸೊ ಇಲ್ಲ ನಾವು ಗೌರ್ಮೆಂಟು ಸೀಲಿಂಗ್ ಲಿಮಿಟ್ ಏನಾದರೂ ಫಿಕ್ಸ್ ಮಾಡಿರಲಿ, ನಾವು ಮಾಡೋದೇ ಅಂದ್ಬಿಟ್ಟು ನೀವೇನಾದರೂ ಎಗ್ನೆಸ್ಟ್ ಗೌರ್ಮೆಂಟ್ ಹೋದರೆ ಇಟ್ ಕಮ್ಸ್ ಅಂಡರ್ ದಿ ಲೀಗಲ್ ಆ್ಯಕ್ಷನ್. ದೇ ಆರ್ ಗೋಯಿಂಗ್ ಟು ಟೇಕ್ ಯು ಅಂಡರ್ ದಿ ಲೀಗಲ್ ಆ್ಯಕ್ಷನ್ ಇಯರ್. ಲಿಟಿಗೇಷನ್ಸ್ ಆಗುತ್ತೆ ಇಲ್ಲಿ, ಅರ್ಥ ಆಯ್ತಾ? ಸೊ ಲೀಗಲ್ ಪ್ರಾವಿಷನ್ಸ್ನ ಕನ್ಸಿಡರ್ ಮಾಡಿಕೊಂಡು ದೆನ್ ವಿ ಹ್ಯಾವ್ ಟು ಗೋ ಫಾರ್ ಫಿಕ್ಸಿಂಗ್ ದಿ ಪ್ರೈಸಸ್. ಸೊ ಈ ಫ್ಯಾಕ್ಟರ್ಸ್ನೆಲ್ಲ ಕನ್ಸಿಡರ್ ಮಾಡಿಕೊಂಡೆ ದ ಪ್ರೈಸಿಂಗ್ ಹ್ಯಾಸ್ ಟು ಬಿ ಫಿಕ್ಸ್ಡ್ ಅಂತ ಅರ್ಥ. Hope you understood the concept, guys. If you have any doubts, you can ask me. Note down it neatly. Very very important question and concept as well. Okay, gain the knowledge ಯಾವ ರೀತಿ ಪ್ರೈಸಿಂಗ್ನ ಫಿಕ್ಸ್ ಮಾಡ್ತಾರೆ ಅನ್ನೋದು. The next concept we shall discuss in the next class. Have a good day.